ಹಾಯ್ ಸ್ನೇಹಿತರೆ, ಜೀವಿಗೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜೂನ್ 29 ಮತ್ತು 30ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಮುಂದಿನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರಾಗ್ ಜೈನ್ ಅವರು ಇತ್ತೀಚೆಗೆ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗದ ಮುಂದಿನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಡೆದ 78ನೇ ಹಿರಿಯ ರಾಷ್ಟ್ರೀಯ ಜಲಚರ ಚಾಂಪಿಯನ್ಶಿಪ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ ರಾಜ್ಯ. ಒಟ್ಟು 41 ಪದಕವನ್ನು ಪಡೆದಿದ್ದು. ನೆಕ್ಸ್ಟ್ ಎರಡನೇ ಸ್ಥಾನ ತಮಿಳುನಾಡು. ತಮಿಳುನಾಡು ಎಷ್ಟು ಅಂದರೆ 16 ಪದಕ. ನೆಕ್ಸ್ಟ್ ಮಹಾರಾಷ್ಟ್ರ MH, ಮಹಾರಾಷ್ಟ್ರ 17 ಪದಕ ಪಡೆದು ಮೂರನೇ ಸ್ಥಾನದಲ್ಲಿದ್ದು. ಮೊದಲನೇ ಸ್ಥಾನ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸೇನೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಆಪರೇಷನ್ ಬಿಹಾಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಆಪರೇಷನ್ ಬಿಹಾಲಿ ಕಾರ್ಯಾಚರಣೆಯನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಮ್ಮು ಕಾಶ್ಮೀರಿನ ಉಧಂಪುರ್ನಲ್ಲಿ ಇತ್ತೀಚೆಗೆ ಭಯೋತ್ಪಾದನೆ ನಿರ್ಮೂಲನೆಗೆ ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಪೊಲೀಸ್ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು. ಆಪರೇಷನ್ ಬಿಹಾಲಿ. ನೆಕ್ಸ್ಟ್ ಕ್ವಶನ್, 2025ರ ಊಜ್ ಚೆಸ್ ಕಪ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ ಪ್ರಜ್ಞಾನಂದ್ ಅವರು ಇತ್ತೀಚೆಗೆ ಊಜ್ ಚೆಸ್ ಕಪ್ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದಿದ್ದು. ಆರ್ ಪ್ರಜ್ಞಾನಂದ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 76ನೇ ನ್ಯಾಟೋ ಶೃಂಗಸಭೆ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಹೆಗ್ನಲ್ಲಿ ಇತ್ತೀಚೆಗೆ ನಡೆದ 76ನೇ ನ್ಯಾಟೋ ಶೃಂಗಸಭೆ ಆಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 2020ರಿಂದ 2025ರವರೆಗೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಂರಕ್ಷಿತ ಪ್ರದೇಶಗಳ ಮೌಲ್ಯಮಾಪನದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನ ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪುರುಷರ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಗೆದ್ದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪುರುಷರ ಹಾಕಿ ಇಂಡಿಯಾ ಮಾಸ್ಟರ್ ಕಪ್ ಗೆದ್ದು ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ, ತಮಿಳುನಾಡು. ನೆಕ್ಸ್ಟ್ ಕ್ವಶನ್, ಏಷ್ಯಾದಲ್ಲಿ ಇತ್ತೀಚೆಗೆ ಹವಾಮಾನ ಸ್ಥಿತಿ 2024ರ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, WMO. WMO ಈ ಏಷ್ಯಾದ ಇತ್ತೀಚೆಗೆ ಹವಾಮಾನ ಸ್ಥಿತಿ 2024ರ ವರದಿಯನ್ನು ಬಿಡುಗಡೆ ಮಾಡಿತು. ನೆಕ್ಸ್ಟ್ ಕ್ವಶನ್, 78ನೇ ರಾಷ್ಟ್ರೀಯ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ ರಾಜ್ಯ. 78ನೇ ರಾಷ್ಟ್ರೀಯ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಪಡೆದ ರಾಜ್ಯ ಕರ್ನಾಟಕ ರಾಜ್ಯ. ನೆಕ್ಸ್ಟ್ ಕ್ವಶನ್, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು? ಇತ್ತೀಚೆಗೆ ನೀಡಿದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, BBMP. ನೆಕ್ಸ್ಟ್ ಕ್ವಶನ್, ಹೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2025ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು 3ನೇ ಸ್ಥಾನ ಪಡೆದಿದ್ದು ಭಾರತ. ಭಾರತ 3ನೇ ಸ್ಥಾನ. ಮೊದಲನೇ ಸ್ಥಾನ ಯಾವುದಪ್ಪ ಅಂದರೆ ಅಮೇರಿಕಾ. ಮೊದಲನೇ ಸ್ಥಾನ ಅಮೇರಿಕಾ. ಎರಡನೇ ಸ್ಥಾನ ಚೀನಾ. ಚೀನಾ ಪಡೆದಿದ್ದು. ಹೂರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ನಲ್ಲಿ 2025ರಲ್ಲಿ ಭಾರತ 3ನೇ ಸ್ಥಾನ. ಮೊದಲನೇದು ಅಮೇರಿಕಾ, ಎರಡನೇದು ಚೀನಾ, ಮೂರನೇದು ಭಾರತ.
ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ರಾಷ್ಟ್ರೀಯ ಅಂಕಿಅಂಶಗಳ ದಿನ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 29ರಂದು ರಾಷ್ಟ್ರೀಯ ಅಂಕಿಅಂಶಗಳ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆದ 2025ರ ಅಂಡರ್ 23 ಮತ್ತು ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ತಂಡ ಒಟ್ಟು 35 ಪದಕಗಳನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಎ. ಎಲ್ಲಿ ನಡೆದಿತ್ತಂದ್ರೆ ವಿಯೆಟ್ನಾಂನಲ್ಲಿ ಇತ್ತೀಚೆಗೆ ನಡೆದ 2025ರ ಅಂಡರ್ 23 ಮತ್ತು 17 ಏಷ್ಯಾ ಚಾಂಪಿಯನ್ಶಿಪ್ ಕಪ್ನಲ್ಲಿ ಭಾರತೀಯ ತಂಡ ಒಟ್ಟು 35 ಪದಕವನ್ನು ಪಡೆದಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮಹಿಳಾ ವಿಭಾಗದಲ್ಲಿ ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025ರ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾ ರಾಜ್ಯ ಇತ್ತೀಚೆಗೆ ಮಹಿಳಾ ವಿಭಾಗದಲ್ಲಿ ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಗೆದ್ದಿದ್ದು. ಪುರುಷರಲ್ಲಿ ತಮಿಳುನಾಡು ಗೆದ್ದಿದ್ದು. ಮಹಿಳಾ ವಿಭಾಗದಲ್ಲಿ ಒಡಿಶಾ. ಎಲ್ಲಿ ನಡೆದಿತ್ತು ಅಂದ್ರೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿತ್ತು. ಚೆನ್ನೈ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತ್ರಿಭಾಷಾ ನೀತಿಯನ್ನು ಹಿಂತೆಗೆದುಕೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ತ್ರಿಭಾಷಾ ನೀತಿಯನ್ನು ಹಿಂತೆಗೆದುಕೊಂಡಿತು. ಜಾರಿಗೆ ತಂದಿತು ಮೊದಲನೇದಾಗಿ, ನಂತರ ಹಿಂತೆಗೆದುಕೊಂಡಿತು. ನೆಕ್ಸ್ಟ್ ಕ್ವಶನ್, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಾನು ಮುಸ್ತಕ್ ಅವರು ಇತ್ತೀಚೆಗೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೀಜಿಂಗ್ನಲ್ಲಿದೆ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಬೀಜಿಂಗ್ನಲ್ಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಕಡಲವಲಯದಲ್ಲಿನ ಬ್ಯಾಂಕೇತರ ಹಣಕಾಸು ಕಂಪನಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ಸಾಗರಮಾಲಾ ಹಣಕಾಸು ನಿಗಮ ಲಿಮಿಟೆಡ್. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾರಿಗೆ ಶ್ರವಣಬೆಳಗೊಳದ ಧರ್ಮಚಕ್ರವರ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದ್ದು? ಧರ್ಮಚಕ್ರವರ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದ್ದು. ಸರಿಯಾದ ಉತ್ತರ ಆಪ್ಷನ್ ಎ, ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ಶ್ರವಣಬೆಳಗೊಳದ ಧರ್ಮಚಕ್ರವರ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದ್ದು. ನೆಕ್ಸ್ಟ್ ಕ್ವಶನ್, 2025ನೇ ಸಾಲಿನಲ್ಲಿ ಆಹಾರ ಮತ್ತು ಪಾನೀಯಗಳ ವಿಭಾಗದಲ್ಲಿ ಮೌಲ್ಯಯುತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ನಂದಿನಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 4ನೇ ಸ್ಥಾನವನ್ನು ಪಡೆದಿದ್ದು. ಒಟ್ಟು ವಿಶ್ವದಲ್ಲಿ 38ನೇ ಸ್ಥಾನ ಪಡೆದಿದ್ದು, ಭಾರತದಲ್ಲಿ 4ನೇ ಸ್ಥಾನ. ಅದೇ ರೀತಿ ಭಾರತದಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದು ಅಮೂಲ್ ಕಂಪನಿ, ಅಮೂಲ್. ನೆಕ್ಸ್ಟ್ ಎರಡನೇದು ಮದರ್ ಡೈರಿ. ನೆಕ್ಸ್ಟ್ ಮೂರನೇದಾಗಿ ಬ್ರಿಟಾನಿಯಾ. ನೆಕ್ಸ್ಟ್ ನಾಲ್ಕನೇದು ನಂದಿನಿ, 5ನೇದು ಡಾಬರ್. ನಂದಿನಿ ಭಾರತದಲ್ಲಿ 4ನೇ ಸ್ಥಾನ ಹೊಂದಿದ್ದು, ವಿಶ್ವದಲ್ಲಿ 38ನೇ ಸ್ಥಾನ ಪಡೆದಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಎಲ್ಲ 3 ಮಾದರಿಯಲ್ಲಿ ಶತಕ ಬಾರಿಸಿದ ಭಾರತದ ಮೊದಲ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಮೃತಿ ಮಂದಾನ ಅವರು ಇತ್ತೀಚೆಗೆ 3 ಮಾದರಿಯಲ್ಲಿ ಒನ್ ಡೇ, ಟೆಸ್ಟ್, T20 3 ಮಾದರಿಯಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರ್ತಿ, ಭಾರತದ ಮೊದಲ ಆಟಗಾರ್ತಿ. ವಿಶ್ವದಲ್ಲಿ 5ನೇ, ಇದು ಭಾರತದಲ್ಲಿ ಮೊದಲನೇದ.